ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲೌಸ್ ಪೀಸಲ್ಲಿ ನಾವು ಯಾವ ರೀತಿ ಅಲಂಕಾರವನ್ನು ಮಾಡ್ಬೋದು ಅಂತ ಸುಮಾರು ರೀತಿಯಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ತುಂಬಾ ಈಸಿ ಹಾಗೆಯೇ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ನೋಡ್ತಾ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಹಾಗೆಯೇ ಹೊಸಬ್ರಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನಿಲ್ಲಿ 2 ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. 2 ಬ್ಲೌಸ್ ಪೀಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಕಾಂಬಿನೇಷನಲ್ಲಿ ಇರೋವಂಥದ್ದನ್ನು 2 ತೊಗೊಳ್ತಾ ಇದ್ದೀನಿ ನಾನು. ಅದನ್ನು ಪ್ಲೇಟ್ಸ್ ನೋಡಿ ಈ ಥರ ಮಾಡ್ಕೊಳ್ಳಿ. ಮೊದಲನೇದು ಫುಲ್ಲಾಗಿ ನಾವು ಪ್ಲೇಟ್ಸನ್ನು ಮಾಡ್ಕೋಬೇಕು. ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ರೀತಿ ಅರ್ಧವನ್ನು ಫೋಲ್ಡ್ ಮಾಡಿ ಆ ನಂತರ ಈ ಥರ ನಾವು ಪ್ಲೇಟ್ಸನ್ನು ಮಾಡ್ಕೋಬೇಕು. ಇದು ಇನ್ನೊಂದು ಬ್ಲೌಸ್ ಪೀಸನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಸುಮಾರು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಬೋದು. ಹಾಗೆ ಇಲ್ಲಿ ಚೊಂಬಿಗೆ ಫಸ್ಟು ಒಂದು ಪೈಪನ್ನು ಕಟ್ಕೊಂಡಿದ್ದೀನಿ. ಆ ನಂತರ ಒಂದು ಪೀಠವನ್ನು ಇಟ್ಕೊಂಡು ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ಇಲ್ಲಿ ಒಂದು ಬಾಕ್ಸನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಬಾಕ್ಸ್ ಇದ್ದರೆ ತುಂಬ ಚೆನ್ನಾಗಿ ಲುಕ್ಕನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಆ ಬಾಕ್ಸ್ಗೆ ಇವಾಗ ನಾವು ಅರ್ಧವನ್ನು ಫೋಲ್ಡ್ ಮಾಡಿ ಪ್ಲೇಟ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಮೊದಲಿಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದು ಚಿಕ್ಕ ಬ್ಲೌಸ್ ಪೀಸು, ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೂ ಕೂಡ ಪ್ಲೇಟ್ಸ್ ಚೆನ್ನಾಗಿ ಬರುತ್ತೆ. ಆ ನಂತರ ಇಲ್ಲಿ ಸೆಕ್ಯೂರ್ ಮಾಡಿ ಇಟ್ಕೊಂಡಿರೋವಂಥ ಇವಾಗ ಕಳಿಸಿದ ಚೊಂಬನ್ನು ಈ ರೀತಿ ನಾವು ಇಟ್ಕೋಬೇಕಾಗತ್ತೆ. ಈ ಪೋರ್ಷನಲ್ಲಿ ಅಂದರೆ ನಮ್ಮ ಕಡೆ ಇರಬೇಕು ಅದು. ಕೋಲ್ ಅಥವಾ ಪೈಪ್ ಏನು ಕೂಡ ಕಟ್ಕೋಬೋದು. ಕರೆಕ್ಟಾಗಿ ಇಟ್ಕೊಂಡ ನಂತರ ಪ್ಲೇಟ್ಸ್ ಎಲ್ಲ ಒಂದ್ಸರಿ ಸರಿ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಒಂದು 5 ವೀಳ್ಯದೆಲೆಯನ್ನು ಇಡ್ತಾ ಇದ್ದೀನಿ. ಆನಂತರ ಕಾಯಿಯನ್ನು ಇಟ್ಬಿಟ್ಟು ಕಾಯಿಗೂ ಕೂಡ ಅಲಂಕಾರ ಮಾಡಿರೋ ವಿಡಿಯೋವನ್ನು ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಎಂಡ್ ಸ್ಕ್ರೀನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಇವಾಗ ನಾವು ಫಸ್ಟು ನಾವು ಪ್ಲೇಟ್ಸನ್ನು ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಈ ರೀತಿಯಾಗಿ ಹಾಕ್ಕೊಳ್ಳಿ. ಮೊದಲನೆಯ ಒಂದು ಲುಕ್ ಬಂದು ಈ ಥರ. ನಮಗೆ ಸೀರೆನೇ ಬೇಕಂತ ಏನಿಲ್ಲ, ಈ ರೀತಿ ಬ್ಲೌಸ್ ಪೀಸ್ ಇದ್ದರೂ ಕೂಡ ನಾವು ಚೆನ್ನಾಗಿ ಅಲಂಕಾರವನ್ನು ಕಳಶಕ್ಕೆ ಮಾಡ್ಬೋದು. ಇದಕ್ಕೆ ನಿಮಗೆ ಯಾವ ರೀತಿ ಅಲಂಕಾರ ಇಷ್ಟ ಆಗತ್ತೆ ಆ ರೀತಿ ಅಲಂಕಾರವನ್ನು ಮಾಡ್ಬೋದು. ಮೊದಲನೇ ಒಂದು ಲುಕ್ ಬಂದು ಈ ರೀತಿಯಾಗಿದೆ. ಈಗ ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ ಬನ್ನಿ. ಅದೇನು ಬಾಕ್ಸಲ್ಲಿ ನಾವು ಪ್ಲೇಟ್ಸನ್ನು ಹಾಕಿದ್ವಲ್ವ ಅದು ಹಾಗೇನೇ ಇರಲಿ. ನೆಕ್ಸ್ಟು ಈ ರೀತಿಯಾಗಿ ಹಾಕ್ಕೊಳ್ಳಿ ಅಷ್ಟೇನೆ. ನಾವು ಹೇಗೆ ಒಂದೇ ಕಡೆ ಸೆರಗು ಹಾಕೋತೀವಲ್ವ ಆ ರೀತಿಯಾಗಿ ಕಾಣಿಸುತ್ತೆ. ಇದಕ್ಕೆ ಜಡೆ ಇದ್ದರೆ ನಾವು ಜಡೆ ಕೂಡ ಹಾಕ್ಕೊಳ್ಬೋದು. ಸೆಟ್ ಮಾಡಿ ಈ ರೀತಿ ಅಲಂಕಾರವನ್ನು ಮಾಡ್ಬೋದು. ನೆಕ್ಸ್ಟ್ ಒಂದು ಈ ರೀತಿಯಾಗಿದೆ. ಕಲರ್ ಕಾಂಬಿನೇಷನನ್ನು ನೀವು ಚೂಸ್ ಮಾಡ್ಕೊಳ್ಳಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ಬ್ಲೌಸ್ ಪೀಸಸ್ಗಳು. ಈ ರೀತಿಯಾಗಿ ತಗೊಂಡು ಇಲ್ಲಿಗೆ ಒಂದು ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಸೆಕ್ಯೂರ್ ಮಾಡ್ಕೊಂಡಿದ ನಂತರ ಲಾಸ್ಟ್ ಪ್ಲೇಟ್ ಏನಿರುತ್ತಲ್ವ ಇದನ್ನು ತಗೊಂಡು ನಾವೀಗ ಪೈಪ್ಗೆ ಫುಲ್ ಕವರ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ.
ತುಂಬ ತೆಳುವಾಗಿರೋದ್ರಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಬ್ಲೌಸ್ ಪೀಸ್ ತುಂಬ ತೆಳುವಾಗಿದೆ. ನೀವು ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕೂಡ ತಗೊಳ್ಬೋದು. ಆನಂತರ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ. ತುಂಬಾ ಸಿಂಪಲ್ ಹಾಗೆಯೇ ತುಂಬ ಈಸಿ ಕೂಡ ಇದೆ. ಫೈನಲ್ ಲುಕ್ಕು ಈ ರೀತಿಯಾಗಿದೆ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಹಾಗೆಯೇ ನೆಕ್ಸ್ಟ್ ಒನ್ ನೋಡ್ಕೊಳ್ಳೋಣ ಬನ್ನಿ. ಅದೇ ಬ್ಲೌಸ್ ಪೀಸನ್ನು ಬಳಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ತಗೊಂಡು ಜಸ್ಟ್ ನಾವು ಈ ಥರ ಹಾಕೋಬೇಕಾಗತ್ತೆ. ಇದು ಸುಮಾರು ಪೂಜೆಗಳಲ್ಲಿ ಕೂಡ ಊರುಗಳ ಕಡೆ ಎಲ್ಲ ಚಿಕ್ಕ ಪುಟ್ಟ ದೇವಸ್ಥಾನಗಳೆಲ್ಲ ಪೂಜೆ ಮಾಡುವಾಗ ಈ ಥರ ಮಾಡಿರ್ತಾರೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಫೈನಲ್ ಲುಕ್ಕು ಈ ರೀತಿಯಾಗಿದೆ. ನಮಗೆ ಸೀರೆನೇ ಬೇಕಂತ ಏನಿಲ್ಲ, ಈ ರೀತಿ 2 ಬ್ಲೌಸ್ ಪೀಸ್ ಇದ್ರೆ ಸಾಕು. ನೆಕ್ಸ್ಟ್ ಒನ್ ನೋಡ್ಕೊಳ್ಳೋಣ. ಒಮ್ಮೆ ಪ್ಲೇಟ್ಸ್ ಎಲ್ಲ ಕೂಡ ಸರಿ ಮಾಡ್ಕೋತಾ ಇದ್ದೀನಿ. ಆನಂತರ ಇದನ್ನು ಅದರ ಅರ್ಧದಷ್ಟು ಬರಬೇಕು, ಅಷ್ಟು ಲೆವೆಲನ್ನು ನೋಡ್ಕೊಳ್ಳಿ. ಆನಂತರ ಪ್ಲೇಟ್ಸ್ ಎಲ್ಲ ಕೂಡ ನೀಟಾಗಿ ಈ ರೀತಿಯಾಗಿ ಮಾಡಿ. ತುಂಬ ಚೆನ್ನಾಗಿದೆ ಇದು ಕೂಡ. ಫೈನಲ್ ಲುಕ್ಕು ಈ ರೀತಿಯಾಗಿ ಬರುತ್ತೆ. ಜಸ್ಟ್ ಒಂದು ಇಮ್ಯಾಜಿನೇಷನ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಯಾವ್ಯಾವ ರೀತಿ ಎಲ್ಲ ಅಲಂಕಾರವನ್ನು ಮಾಡ್ಬೋದು ಸಿಂಪಲ್ಲಾಗಿ ಬ್ಲೌಸ್ ಪೀಸಲ್ಲೇ ಅಂತ. ಐ ಥಿಂಕ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಹಾಗೆಯೇ ಹೊಸಬ್ರಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟನ್ನು ಮಾಡಿ. ಹಾಗೆ ಲಾಸ್ಟ್ ಒಂದು ಡಿಸೈನನ್ನು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 6 ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಒಂದೊಂದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಫಾರ್ ವಾಚಿಂಗ್.